ಯಾವ ಲೆವೆಲ್ಗೆ ಅಪ್ಸೆಟ್ ಆಗಿದೆ ಗುರು ಗಾಡಿ. ಎಲ್ಲೋ ಬೋರ್ಡಾ ಅಲ್ಲ, ಎಲ್ಲೋ ಬೋರ್ಡ್ ಅಲ್ಲ ಇದು. ಗೊತ್ತಿಲ್ಲ ನಾ ರ್ಯಾಶ್ ಗೊತ್ತಿರೋ ಡಿವೆಂಟ್ರಿ ರೈಟಿಗೆ ಅಲ್ಲಿಂದ ಬಿಟ್ಟು ಗಾಡಿ ಬಂದು ಹಿಂಗೆ ಡಿವೆಂಟ್ರಿ ಲತ್ತಿಂಗ್ ಪಲ್ಟೆ ಹೊಡಿತು ಗಾಡಿ ತಿರುಗಿ ನಾನೇ ಅವ್ರ ಹಿಂದೆ ಇದ್ದೆ ಗ್ಯಾಸ್ ಕಡೆ ಬಿಟ್ಟು ಅಂತ ಹೇಳ್ತಾರೆ. ನನ್ನ ಗಾಡಿಗೆ ಏನಾಗಲ್ಲ ಬಿಡು, ನೀ ಸತ್ತೋದ್ರೆ ನಾನು ಜೈಲಲ್ಲಿ ಕೊಡಬೇಕು. ನೀವು ಎದುರಾಳಿ ಮುಂದೆ ಹೇಳ್ತೀನಿ, ಈ ಥರ ಮಾಡಬೇಡಿ. ಗಾಡಿ ಸೆಕ್ಷನಲ್ಲಿ ಯಾವನ್ನ ತೊಗೊಂಡು ಜೈಲಿಗೆ ಕೊಡಿಸ್ಬೇಡಿ, ಗೊತ್ತಾಯ್ತಲ್ಲ. ಎಲ್ಲ ಹೇಳ್ಕೊಡ್ಲ ಅವ್ನು ಕೇಳಿಲ್ಲ ನನಗೆ ರಾಂಗ್ ಸೈಡ್ ನೋಡ್ರಿ ಗಾಡಿ ಗೇರ್ ಮಾಡ್ತಾನೆ ಅವನೇ ಬೆರಳೆ ಬಂದಾಣಿ ಅವ್ನು ಕಾರ್ಗೂ ಸರಿ ಕೊಡ್ತದಿಲ್ಲ. ಎಲ್ಲ ಆಫ್ ರೋಡ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಊಟ ಆದ ತಕ್ಷಣ ಟೈರ್ಡ್ ಆಗಿಬಿಟ್ಟಿದ್ದೀವಿ. ಬೇಡ ಹಂಗೆ ಡೈರೆಕ್ಟ್ ಹೋಗ್ಬಿಡೋಣ ಅಂದ್ಬಿಟ್ರು. ಆ್ಯಕ್ಚುಲಿ ಸನ್ಸೆಟ್ ಉಡುಪೆ ಆಫ್ ರೋಡು ಮಾಡೋಕ್ಕಾಗಲಿಲ್ಲ. ಈ ಸರಿ ಮಾಡಿದರೆ 7ನೇ ಸರಿ ಆಗಿರೋದು. ಅದು ಒಂದು ಮಿಸ್ ಆಯಿತು. ಇದಕ್ಕೆ ಗಾಡಿ ಹಾಕ್ಬೇಕಾ? ಸಾಕು ಬಿಡಿ ಭಯ್ಯ. ಶಕೆ ಎತ್ಕೊಂತ ಇದೆ ಒಳಗಡೆ. ಇನ್ನು ಈಟ್ ಆಯ್ತದೆ ಊರಿಗೆ, ಹಿಂಗಿಂಗ್ ಆಯ್ತದಾಗ. ಅಯ್ಯೋ ನಾನೇನು ಅದು ಇದೆಲ್ಲ ಮಿಕ್ಸ್ ಮಾಡಿಲ್ಲ, ಕುಡಿ. ಎಣ್ಣೆ ಏನು ಮಿಕ್ಸ್ ಮಾಡಿಲ್ಲ, ಬರೀ ಜ್ಯೂಸ್. ಹಾಲು ಕುಡಿಯಾ? ಎಡೆ ಹಾಲು ಕುಡಿಯಾ? ಫುಟ್ಬಾಲ್ ಅದ ಮಲ್ಬಿಡ ಕೀ ಆನ್ ಮಾಡಿ ಬಂದವನೆ ಆಯ್ತಾ. ನಡಿ ಶಕೆ ಕಿತ್ಕೊಂತ ಇದೆ ಒಳಗಡೆ ಭಯ್ಯ, ಶಕೆ ಕಿತ್ಕೊಂತ ಇದೆ. ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ರೈನ್ ಕವರ್ ಹಾಕೋಬಿಟ್ಟು ಶಕೆ ಎತ್ಕೊಂಡು ಉರಿತಾ ಇದೆ ಗುರು. ಯಪ್ಪ ಮಳೆನೇ ಬರಲಿಲ್ಲ. 4 ಹನಿ ರಪ್ ಅಂತ ಬಂತು, ಹಂಗೆ ತಣ್ಣಗಾಗೋಯ್ತು. ಅದು ಯಾಕೆ ಅಂತಲೇ ಗೊತ್ತಾಗಲಿಲ್ಲ ನನಗೂ. ಈ ರೋಡು ಆ್ಯಕ್ಚುಲಿ ಸಂಸೆಯಿಂದ ಕಳಸವರೆಗೆ ಒಂದು 5-6 ಕಿಲೋಮೀಟ್ರ್ ಚೆನ್ನಾಗಿದೆ ಗುರು. ಅದನ್ನು ಬಿಟ್ಟರೆ ಗುರುವೇ ಕೊಟ್ಟಿಗೆ ಆರೋವರೆಗೆ ದರಿದ್ರ ರೋಡು. ಒಂದು 50ರಿಂದ 60 ಕಿಲೋಮೀಟ್ರ್ ಯಾವ ಲೆವೆಲ್ ಗುಂಡಿ ಬಿದ್ದಾವೆ ಅಂದರೆ ನೀವು ಗೆಸ್ಸೇ ಮಾಡೋಕ್ಕಾಗಲ್ಲ, ಆ ಥರ ಗುಂಡಿಗಳು ಬಿದ್ದಾವೆ ಗುರು. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಗುರು. ರಾತ್ರಿ ಸ್ವಲ್ಪ ನಿದ್ದೆ ಮಾಡದೇ ಇರೋದು ಬದುಕು. ಈಗ ಹೊಟ್ಟೆ ತುಂಬ ಬಿರಿಯಾನಿ ತಿಂದ್ಬಿಟ್ಟು ಸಂಸೆಲಿ ತದ್ವಾ ಕಣ್ಣು ಹಿಡಿತದೆ ಆಲ್ರೆಡಿ. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣನೇ ಏನಾಗುತ್ತೋ ಗೊತ್ತಿಲ್ಲ. ಆಫ್ ರೋಡ್ ಮಾಡ್ಕೊಂಡು ಹೋಗಿದ್ರೆ ಸ್ವಲ್ಪ ಆಕ್ಟಿವ್ ಇರ್ತಿದ್ವೇನೋ, ಯಾಕಂದರೆ ನಮ್ಗೆ ಅದೇ ಇಷ್ಟ ಅಲ್ವಾ, ಅದಕ್ಕೋಸ್ಕರ. ಈ ರೋಡ್ಗಳಿಗೆ ಬಂದುಬಿಟ್ರೆ ಸ್ವಲ್ಪ ಕಷ್ಟ. ನಾನು ಆ ಕಡೆ ರೋಡಿಂದ ಆ್ಯಕ್ಚುಲಿ ಸಂಸೆಯಿಂದ ಡಿಟುಪಾಗಿ ಇಳಿಸ್ಬಿಟ್ಟು ಬಿಸಿಲೆ ಘಾಟಿಂದ ಸೀದಾ ಚನ್ನರಾಯಪಟ್ಟಣ ಆ ಥರ ರೀಚ್ ಆಗಿಬಿಡೋಣ ಅಂತ ಅಂದ್ಕೊಂಡೆ. ಇವ್ರು ನೋಡಿದ್ರೆ ಯಾಕೋ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಟ್ರು. ಹೋಗಲಿ ಬಿಡಿ, ಏನೋ ಒಂದು ಎಂಜಾಯ್ ಮಾಡೋದು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಈ ರೋಡಲ್ಲಿ ಬಂದಿದ್ದು ಮಾತ್ರ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಗುರು. ಒಂದು ವೆಹಿಕಲ್ ಸಿಕ್ಕಿಲ್ಲ ಗುರು ನನಗೆ. ಲಿಟ್ರಲಿ ಒಂದು 30 to 40 ಕಿಲೋಮೀಟ್ರು ಒಂದು ವೆಹಿಕಲ್ ಸಿಕ್ಕಿಲ್ಲ. ಎಷ್ಟು ಭಯ ಆಗ್ತಾಯಿತ್ತು ಅಂದರೆ, ಆ್ಯಕ್ಚುಲಿ ಈ ರೋಡಲ್ಲಿ ಸ್ವಲ್ಪ ಚಿಕ್ಕದ್ವು, ಆದರೆ ನನಗೆ ಕಳಸದಿಂದ ಈ ಕೊಟ್ಟಿಗೆರ ಹೋಗೋ ದಾರಿಲಂತೂ ಯಪ್ಪ ಹೇಳ್ಕೊಳ್ಳೆ ಬೇಡಿ. ಒಂದು ಗಾಡಿ ಇಲ್ಲ, ಕತ್ಲೆ ಗೂ ಅನ್ನುತ್ತೆ. ಕೆಲವೊಂದು ಕಡೆ ಸೀರಿಯಸ್ಲಿ ಆ ರೇಡಿಯಂ ಸ್ಟಿಕ್ಕರ್ ಅಂಟಿಸಿರ್ತಾರೆ ಮರಗಳಿಗೆ, ಅವು ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಬೆಚ್ಚಿಬಿಟ್ಟಿದ್ದೀನಿ ಒಂದು ಟೈಮು. ಆ ಥರ ಮನುಷ್ಯನ ಥರನೇ ಕಂಡುಬಿಡುತ್ತೆ. ನಮ್ಮೂರ ಕಡೆ ಹೇಳ್ತಾರೆ ಕೊಳ್ಳಿದೇವ ಅಂತ, ಬೆಂಕಿ ಹಿಡ್ಕೊಂಬರುತ್ತೆ ಕೊಳ್ಳಿದೇವ ಅಂತ. ಸೇಮ್ ಹಂಗೆ ಯೆಲ್ಲೋ ಕಲರ್ ರೇಡಿಯಮ್ಮು ಒಳ್ಳೆ ಬೆಂಕಿ ಹಿಡ್ಕೊಂಡು ನಿಂತಿರೋ ಥರನೇ ಕಾಣಿಸ್ಬಿಡೋದು. ಆ್ಯಕ್ಚುಲಿ ಇಲ್ಲೊಂದು ಅಂಬಾಕ್ ತೀರ್ತಾಯಿತ್ತು ಗುರು, ಅಲ್ಲಿಗಾರ ವಿಸಿಟ್ ಮಾಡ್ಬೋದಿತ್ತು. ಆಫ್ ರೋಡ್ ಅಂತೂ ಮಾಡಲಿಲ್ಲ. ಅಟ್ಲೀಸ್ಟ್ ಅದನ್ನಾರು ಮಾಡ್ತಾರೆ ಅಂದ್ಕೊಂಡೆ. ಅದನ್ನು ಬೇಡ ಅಂದ್ಕೊಂಡ್ರು. ಸರಿ ಅಂದ್ಕೊಂಡೆ, ಸುಮ್ಮನೆ ಆಗುತ್ತೆ ಹೋಗುತ್ತೆ. ಮನೆಗೆ ಹೋಗ್ಬಿಡೋಣ. ಆ್ಯಕ್ಚುಲಿ ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀವಿ. ಈಗಲೇ ಮನೆಗೆ ಹೋಗೋದು 4:45 ಗಂಟೆ ಅಂದ್ಕೊಳ್ಳಿ. 5 ಅಂದರೆ 6 ಅವರ್ ಬೇಕು. 11 o'clock ಆಗುತ್ತೆ ಐ ಥಿಂಕ್ ನಿಮ್ಮ ಪ್ರಕಾರ ಮನೆಗೆ ಹೋಗೋದು. ಎದುರುಗಡೆ ಕಾಣಿಸ್ತಿದ್ದಲ್ಲ, ಆ್ಯಕ್ಚುಲಿ ಅದು ರಾಣಿ ಜರಿ ನೇತ್ರಾವತಿ ಪಕ್ಕದ ಪಕ್ಕದ ಬೆಟ್ಟ. ಬೆಂಗಳೂರಲ್ಲಿ ಇದ್ಕೊಂಡು ಬಿಲ್ಡಿಂಗ್ ಬಗ್ಗೆ ಮಾತಾಡಿ ಇಲ್ಲೂ ಬಿಲ್ಡಿಂಗ್ ಅನ್ನೋಂಗೆ ಆಗುತ್ತೆ. ಏನು ವೆಹಿಕಲ್ಗಳು ಆ್ಯಕ್ಚುಲಿ ಸುಗುರುವೆ ಇಲ್ಲಿಂದೆಲ್ಲ ವೆಹಿಕಲ್ಗಳು ಹಾಸನದಿಂದ ಇರೋದು. ರಿಯಲ್ ಅಡ್ವೆಂಚರು. ಯಾಕಂದರೆ ಹಾಸನಾಂಬ ಜಾತ್ರೆ ನಡೀತಾರೋ ಕಾರಣ ಯದ್ವಾ ಗಾಡಿಗಳಿರ್ತವೆ. ಕಳಸ ಇನ್ನು 3 ಕಿಲೋಮೀಟ್ರ್ ಇದೆ.
ನನ್ನ ಗಾಡಿಗೆ ಏನಾಗಲ್ಲ ಬಿಡು, ನೀ ಸತ್ತೋದ್ರೆ ನಾನು ಜೈಲಲ್ಲಿ ಕೂರ್ಬೇಕು, ಅದು ಗೊತ್ತಾ ನಿಂಗೆ? ಅಲ್ಲ ತಪ್ಪಲ್ಲ ಅದು, ತಪ್ಪಲ್ಲ ಹೇಳಿ, ಅದು ಮಾಡಿ ತಪ್ಪದು ಹೇಳಿ. ಸಾರಿ ಕೇಳ ಬಿಡೋ ಮಂಜು, ಸಾರಿ ಕೇಳ ಬಿಡೋ, ಸಾರಿ ಬಿಡಿ ಸರ್, ಸಾರಿ ಬಿಡಿ ಸರ್, ಸಾರಿ ಬಿಡಿ ಸರ್ ಅಂತ. ಚೂರು ಹೆಚ್ಚು ಆಯ್ತಲ್ಲ ನಿಮ್ಮೆ ತಿರ್ತಿ ರಾಂಗ್ ಸೈಡ್ 100 ಅವನಿ, ರಾಂಗ್ ಸೈಡ್ 100 ಇರ್ತೈತೆ. ನೀವು ಎದುರಾಳಿ ಮುಂದೆ ಹೇಳ್ತೀನಿ, ಈ ತರ ಮಾಡಬೇಡಿ. ಘಾಟ್ ಸೆಕ್ಷನ್ ಅಲ್ಲಿ ಯಾವನ್ನ ತೊಗೊಂಡು ಜೈಲು ಕೂರಿಸಬೇಡಿ, ಗೊತ್ತಾಯ್ತಲ್ಲ? ಎಲ್ಲ ಹೇಳ್ಬಿಡ್ಲ ಅವ್ನು ಕೇಳಿಲ್ಲ ನನಗೆ. ರಾಂಗ್ ಸೈಡ್ 100 ಗಾಡಿ ಗೇರ್ ಮಾಡ್ತಾ ಅವನೇ ಪೆರಳೆ ಬಂದ ಆಡಿ ಅವ್ನ ಕಾರ್ಗೂ ಸರಿ ಕೊಡ್ತದಿಲ್ಲ. ಸಾರಿ ಸಾರಿ ಬಿಡಿ ಸರ್, ಆಯ್ತು. ನೀವು ಅಲ್ಲಿ ಹೇಳಿ ಬಂದಿರ್ತೀರ ಮನೆಗೆ ಬರ್ತೀವಿ ಅಂತ ಹೇಳಿ, ಹೌದು ಹೌದು ಹೌದು, ಹೊಗೆ ಹಾಕ್ಸ್ಕೊಬೇಡಿ ನೀವು ಮಾತ್ರ ಹೇಳಿದ್ರಿ. ಸರಿ ಸಾರಿ ಸರ್, ಸಾರಿ ಸರ್, ಹುಷಾರಾಗಿ ಬಾ. ಅಲ್ಲ ಆತರ ಮಾಡಿದ್ರೆ ಮಾಡ್ಬೇಕಾಗುತ್ತೆ, ಆತರ ಮಾತಾಡ್ಬೇಕಾಗುತ್ತೆ. ಸರಿ ಸಾರಿ ಸರ್, ಸಾರಿ ಸರ್, ಆಯ್ತು ಬಿಡ್ರಿ. ಅಂತಲೇ ಬಲ 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 ಬಲ. ಟರ್ನಿಂಗಲ್ಲಿ ಓವರ್ಟೇಕ್ ಮಾಡ್ದ ಅಂತಂದ್ಬಿಟ್ಟು ಅಂಕಲ್ ಫುಲ್ಲು ಟ್ರಿಗರ್ ಆಗಿಬಿಟ್ಟವ್ರೆ ಪಾಪ. ನಡಿ 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 ಅಣ್ಣಜಿ, ಅಣ್ಣಜಿ ನಿಲ್ಲಿಸ್ಬೇಡ, ನಡಿ ನಡಿ ನಡೀರಿ. ಏಯ್ ಮಂಜು ಗಾಡಿ ತೆಗಿ ಬಾ ಭಯ್ಯ. ನನ್ನ ಬುದ್ಧಿ ಗೊತ್ತಾಗಿ ಈ ಕಡೆ ಬಂದಿತ್ತವಿಂದ ರೋಡ್ ಹಂಗೇ ಇದೆ ಗುರು. ಹಳೆ ಮನೆಗಳು ಸ್ಟ್ರೈಟ್ ಆಗಿರೋ ರೋಡು, ಅದೇ ಸಿಮೆಂಟ್ ರೋಡು. ಇವತ್ತಿನವರೆಗೂ ಒಂದು ಚೂರು ಅದರಲ್ಲಿ ಏನು ಚೇಂಜಸ್ ಇಲ್ಲ ಗುರು, ಸೀರಿಯಸ್ಲಿ. ಹಾಂ, ಈ ದೇವಸ್ಥಾನದ ಎದುರುಗಡೆ ಆ್ಯಕ್ಚುಲಿ ಅದು ಮೇಲ್ಗಡೆ ನಿಂತ್ಕೊಂಡು ಇದು ಮಾಡಬೇಕು, ಏನೋ ನೋಡ್ಬೇಕು ನೀವು, ಅದ್ದೂರಿಯಾಗಿರುತ್ತೆ. ವ್ಯೂ ಮಾತ್ರ ಮಸ್ತ ಕಾಣತ್ತೆ ಗುರು. ಶ್ರೀಕಲ್ಲೇಶ್ವರ ದೇವಸ್ಥಾನ ಕಳಶ. ಎಂಡಷ್ಟು ಗುರು. ಸ್ಮಾಲ್ ಕಾಫಿ ಶಾಪ್ ಸಿಕ್ಕಾಬಿಟ್ಟನಿದೆ ಬರ್ತದೆ ಗುರು. ತೆರಿಗೆ ಪರಿಸ್ಥಿತಿ ಏನಂಗೋಯ್ತು, ನಾನ್ ವೆಜ್ ತಿಂದ್ಬಿಟ್ಟು ಗಂಟೆ ಗುಮ್ಮಿನ ಖಾಡ್ ಕೆಫೆ 2 4 6 8 9 ಬೈಕ್ಗಳು. ಇದೇ ಮರ್ಸಣ್ಗೆ ಹಿಂದೆಗಡೆ ಇಲ್ಲೇ ಹೋಗಿದ್ದು ನೀವು, ಆ ಕಡೆ ಬೆಟ್ಟದಲ್ಲಿ. ಅದೇ ಮರ್ಸಣ್ಗೆ ಈಗ ಬಂದ್ರಲ್ಲ ಭಯ್ಯ, ಅದೇ ಮರ್ಸಣ್ಗೆ ಆ ಬೆಟ್ಟದಿಂದ ಹಂಗೆ ಇಳಿದ್ರಿ ನೀವು. ಆ ರೂಟಲ್ಲಿ ಹೋದ್ರೆ ನಿನಗೆ 3 ಕಿಲೋಮೀಟರ್ ಸೇವ್ ಆಗುತ್ತೆ, ಬಟ್ ಟೈಮಿಂಗ್ ಇದೇ ಜಾಸ್ತಿ ಆಗುತ್ತೆ. ಆಫ್ ರೋಡ್ ಅಲ್ವಾ, ಅದಕ್ಕೋಸ್ಕರ ಸಂಸೆಗೆ ಹೋಗೋಕ್ಕೆ ಇಲ್ಲಿಂದ. ಇದು ಟೀ ಫ್ಯಾಕ್ಟ್ರಿ ರೋಡು ಸಾಕಾಗಿದೆ. ಅದೇ ಅಲ್ವಾ, ವ್ಯೂ ಮಾತ್ರ ಮಸ್ತಾಗಿದೆ ಮಾತ್ರ. ಕೀಲಿ ಸ್ಕೂರ್ತು ಸಿಲ್ಬರೆ ಸ್ಕಲ್ ಸರ್ತಿ ರಿಸ್ಕತ್ತಲ್ಲ ಸರ್ತಿ ಸ್ಕಲ್ ಮರ್ಸಿರ್ತಿ ಶು. ಯಾರ ಇದಕ್ಕೆ ಮಿಸ್ ಹಾಕಿದ್ದು? ಏಯ್ ನೀಟಾಗಿಡ್ರಿ, ಯಾಕೆ ಬ್ಯಾಕ್ ಬಾಯ್ ಪೇಪರ್ ಬಿಸಾಕ್ಬಿಡಿ. ಏನು ಬ್ಯೂಟಿ ಆಗಿದೆ, ಅದಕ್ಕೆ ಇಲ್ಲೇ ಚೆನ್ನಾಗಿದೆ ಅಂತ ತಾನೇ ನಾವು ನಿಲ್ಸಿದ್ದಿಲ್ಲಿ. ಹಾಂ ಆಂಟೆ ಇವನಿಗೆ 100 ರೂಪಾಯಿ ಫೈನ್ ಹಾಕಿ ನೋಡ್ತೀಯ ಭಯ್ಯ, ಮತ್ತೆ ಕೆಡಗ್ನ. ಏನ ಮೇಲಕ್ಕೆ ಹೋಗಿದ್ದಾರಾ? ಸಕ್ಕತ್ತಾಗಿದೆ. ಇನ್ನೂ ಮೇಲಕ್ಕೆಲ್ಲ ಬೇಡ, ಸಾಕು ಇಷ್ಟೇ ಭಯ್ಯ. ರೈನ್ ಕವರ್ ಹಾಕೋಬಿಟ್ಟು ಫುಲ್ಲು ಪ್ಯಾಂಟ್ ಒದ್ದೆ ಆಗಿಬಿಟ್ಟಿದೆ ನಂದು. ಒಂದು ಸ್ಟ್ರಾಂಗಾಗಿ ಒಂದು ಕಾಫಿ ಕುಡಿದ್ಬಿಡೋಣ ಫಸ್ಟು, ಬಾಕಿದೆಲ್ಲ ಆಮೇಲೆ ಹಾಳಾಗಿ ಹೋಗಲಿ. ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಕಾಫಿ ಮಸ್ತಾಗಿತ್ತು ಗುರು, ಸಖತ್ತಾಗಿ ಮಾಡಿದರು. ಯಾವುದಿದು ಗುಮ್ಮಿನ ಕಾಡ್. ದಯವಿಟ್ಟು ನೆಕ್ಸ್ಟ್ ಟೈಮ್ ಏನಾದರೂ ಈ ಕಡೆ ಕಳಸ ಕಡೆ ಏನಾದರೂ ಬಂದರೆ ಒಂದ್ಸಲಿ ವಿಸಿಟ್ ಕೊಟ್ಟು ನೋಡಿ. ನಿಜವಾಗ್ಲೂ ಕಾಫಿ ಚೆನ್ನಾಗಿತ್ತು. ಕಾಫಿ ಚೆನ್ನಾಗಿಂತ ಇಲ್ಲಿನ ವ್ಯೂಗೋಸ್ಕರ ಆ ಕಡೆ ಹಿಂದೆಗಡೆ ಇದನ್ನು ಕಟ್ಟಿದ್ದಾರೆ, ಹೆಂಗೆ ಸಖತ್ತಾಗಿ ಕಟ್ಟಿದ್ದಾರೆ ಕೂಡ. ಒಳ್ಳೆ ವ್ಯೂ, ಒಳ್ಳೆ ಜಾಗದಲ್ಲಿ ಕಟ್ಕೊಟ್ಟಿದ್ದಾರೆ. ಶೆಕೆ ಮಳೆ ಬರುತ್ತೆ ಅಂದ್ಕೊಂಡ್ವಿ, ಶೆಕೆಗೆ ಗುಮ್ತಾ ಇದೆ ಹಾಕ್ಕೊಂಡು. ಓಹ್
ಹೆವಿ ಶಕೆ. ಸರಿ ಹೊರಡೋಣ. ಏನೇನು ಕೊಡ್ಕೊಂಡವ್ರೆ ಇವು, ಯಾವ ಲೆವೆಲ್ಗೆ ಅಪ್ಸೆಟ್ ಆಗಿದೆ ಗುರು ಗಾಡಿ. ಎಲ್ಲೋ ಬೋರ್ಡಾ? ಅಲ್ಲ ಎಲ್ಲೋ ಬೋರ್ಡ್ ಅಲ್ಲ ಇದು. ಏನು ಭಯ್ಯ ಹಿಂಗಾಗದಲ್ಲ? ಓ ಇವರೇನ ಕಾರಲ್ಲಿ ಇದ್ದಿದ್ದು ಆಂಟಿ? ಯಾರಿಗೇನಾಗಿಲ್ವಾ? ಬ್ರೀಜಾ ನಿಧಾನ. ಗೊತ್ತಿಲ್ಲ ಅಣ್ಣ, ರ್ಯಾಶ್ ಗೊತ್ತಿರೋ ಡಿವೆಂಡ್ರಿ ರೈಟಿಗೆ ಅಲ್ಲಿಂದ ಬಿಟ್ಟು ಗಾಡಿ ಬಂದು ಹಿಂಗೆ ಡಿವೆಂಡ್ರಿ ಲತ್ತಿಂಗ್ ಪಲ್ಟೆ ಹೊಡೆದು ಗಾಡಿ ಹಿಂಗೆ ತಿರುಗಿ. ನಾನೇ ಅವ್ರ ಹಿಂದೆ ಇದ್ದೆ, ಗ್ಯಾಸ್ ಕಡೆ ಬಿಟ್ಟು ಅಂತ ಹೇಳ್ತಾರೆ. ನಿದ್ದೆ ಮಾಡ್ಬಿಟ್ಟಿದ್ರ ಅವರು. ನಾನು ಅವರಿಂದ ಯಾರಿಗೇನಾಗಿಲ್ಲ ತಾನೆ? ಯಾರಿಗೇನಾಗಿಲ್ವಾ? ಅದ್ರಲ್ಲಿ ಒಬ್ರಿಗೆ 4 ಜನ ಅವರೇ, ಒಬ್ರಿಗೆ ವಯಸ್ಸಾಗಿರೋ ಒಂದು ತಾತ ಇದಾರೆ, ಅವ್ರಿಗೆ ಮನೆ ಕೈ ಹಾಕಿ ಕರ್ಕೊಂಡು ಆಂಬುಲೆನ್ಸ್ ತಗೊಂಡು ಸೇಫ್ ಆಗಿದ್ದಾರಾ? ಹಿಂದೆನೇ ಇದ್ದು ನಾನೇ ಫಸ್ಟ್ ಬಂದಿದ್ದೆ. ಏನು ಕ್ಯಾಮ್ರಾ ಇಲ್ಲಿಂದ ನಾನೇ ಫಸ್ಟ್ ಬಂದಿದ್ದವ್ರಿಗೆ ಇವತ್ತಾರೆ. ಯಾರಿಗೇನಾಗಲ್ಲ ಭಯ ಆಗುತ್ತೆ ಗುರು ಹೈವೇಲಿ. ಅವ್ರು ಅನ್ಕೊಳ್ಳೋದು ರ್ಯಾಶ್ ಆಗಿದ್ರಾ? ಅಲ್ಲಿಂದ ಕರೆಕ್ಟ್ ಡಿವೆಂಡ್ರಿ ಉಚ್ಚ ಸ್ಟಾರ್ಟ್ ಆಯ್ತು. ಡಿವೆಂಡ್ರಿ ಅಲ್ಲಿಂದ ಉಚ್ಕೊಂಬತ್ತು ಗಾಡಿ ಪಲ್ಟಿ ಹೊಡಿ ತಿಳ್ಕೊಂಡಾದ್ಮೇಲೆ ಪಲ್ಟಿ ಹೊಡ್ರಿ ಅವರೇ ರ್ಯಾಶ್ ಆಗಿದ್ರಾ? ಇದಕ್ಕೆ ಹೇಳೋದು ಕರೆಕ್ಟಾಗಿ ಓಡಿಸ್ಬೇಕು ನಿಧಾನಕ್ಕೆ ಅಂತ. ಭಾನುವಾರ ಅವರೇ ರ್ಯಾಶಾಗಿ ಬಂದ್ರಂತೆ. ಓವರ್ ಸ್ಪೀಡು ಡಿವೈಡರ್ ಹೊಡೆದು ಪಲ್ಟಿ ಆಗಿದೆ. ನಾನು ಅವ್ರಿಂದ ಯಪ್ಪ ಗುರು ಇಲ್ಲಿ ಗಂಟ ಯಾರು ಚೆಲ್ಲದೆ ಗುರು, ಇಡೀ ರೋಡಲ್ಲಿ ನೋಡಿ ಇಲ್ಲಿ ಗಂಟ. ತುಂಬ ಸೇಫಾಗಿ ಓಡಿಸ್ಬೇಕು ಗಾಡಿನ ಗುರುವೆ. ರ್ಯಾಶಾಗಿ ಉಜ್ಜಾಡ್ಬಿಡೋದಲ್ಲ ಗಾಡಿನ ರೋಡಲ್ಲಿ. ಸೀರಿಯಸ್ಲಿ ಹೇಳ್ತೀನಿ, ಕಂಟ್ರೋಲ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ ಅಂದಮೇಲೆ ಗಾಡಿ ಹೊಡಿಬಾರ್ದು. ಸೀರಿಯಸ್ಸಾಗಿ ಹೇಳ್ತೀನಿ. ಈ ಅಪ್ಪ ನೋಡಿ ಫ್ಯಾಮಿಲಿ ಯಾವುದೋ ದೇವಸ್ಥಾನಕ್ಕೆ ಹೋಗಿ ತಲೆ ಬೋಳಿಸ್ಕೊಂಡು ನಾನು ಎಷ್ಟಕ್ಕೆ ಧರ್ಮಸ್ಥಳಕ್ಕೆ ಹೋಗಿದ್ದು ಬರ್ತಾಯಿದ್ರು ಅನಿಸುತ್ತೆ. ಪಾಪ ಸಣ್ಣ ಆಪಲ್ಗಳೆಲ್ಲ ಇದೆ. ಯಪ್ಪ ಕೈ ಕಾಲು ಹಂಗೆ ವೈಬ್ರೇಟ್ ಆಗಿಬಿಡ್ತು ಗುರು ನನಗಂತೂ. ನೆಲಮಂಗ್ಲ ಹತ್ತತ್ರ ಸೋಲೂರು ಅಕ್ಕಪಕ್ಕದಲ್ಲಿ ಸದ್ಯ 4 ಜನ ಸೇಫ್ ಆಗಿದ್ದಾರೆ. ಅದೇ ಖುಷಿ ವಿಚಾರ. ಭಾನುವಾರ ಬೇರೆ ಸದ್ಯ. ಆ್ಯಕ್ಚುಲಿ ಇವತ್ತು ಏನು ಅಂತ ಗೊತ್ತಿಲ್ಲ, ವೆಹಿಕಲ್ಗಳು ಕಮ್ಮಿ ಇದೆ. ಬಟ್ ಇಷ್ಟೊಂದು ಇವತ್ತು ಹಾಸನಾಂಬ ಜಾತ್ರೆ ಬೇರೆ ನಡೀತಿದೆ. ಯಾಕೆ ಇಷ್ಟೊಂದು ವೆಹಿಕಲ್ ಕಮ್ಮಿ ಇದೆ ಅನ್ನೋದೇ ಗೊತ್ತಿಲ್ಲ ನಿಜವಾಗ್ಲೂ. ಬಟ್ ಅದರಲ್ಲೂ ಬಸ್ಗಳು ಇಲ್ಲ ರೋಡಲ್ಲಿ. KSRTC ಬಸ್ಗಳೇ ನೋಡಲಿಲ್ಲ ಇವತ್ತು. ಐಡಿಯಾ ಇಲ್ಲ ಏನಕ್ಕೆ ಅಂತ. ಎಲ್ಲ ನಿಲ್ಲಿಸಿದಾರಾ ಹೇಗೆ ಏನು ಎತ್ತ ಅದು ಗೊತ್ತಿಲ್ಲ. ಅಲ್ಲ ಅವರು ಅದೇ ಅವ್ರು ಇನ್ನಿಬ್ಬರು ಬರ್ತಿದ್ರಲ್ಲ ಅವರು, ಅದು 350 ಬುಲೆಟಲ್ಲಿ. ಹಾಂ ಅಲ್ಲಿ ಲಗೇಜ್ ಎತ್ಕೊಳ್ಳೋಕ್ಕೋಸ್ಕರ ಹೋಗ್ತಾ ಇದ್ದೀರಾ? ಅಲ್ಲೇ ಹತ್ತತ್ರನಾ? ಹತ್ತತ್ರ ಎಲ್ಲರ ಮನೆ. ಅವ್ರು ಇನ್ನೂ ಲೇಟು ಅನ್ಕೋತೀನಿ. ಯಾರೋ ಬಂದರು ಒಂದು ಗಾಡಿ. ಸರಿ ಹಂಗಾರೆ ಈಗ ಹೊರಡ್ತೀರಾ? ಈಗ ಕಾಯ್ತೀರಾ? ಸರಿ ಬಾಯ್ ಸಿಗೋಣ ಡಾರ್ಲಿಂಗ್. ಬಾಯ್ ಅಮ್ಮ ಬಾಯ್ ಭಯ್ಯ. ಹುಷಾರು ಹಂಗಾರೆ. ನಾನು ಹೊಡ್ತೀನಿ, ನಂಗೆ ಟೈಮ್ ಆಗದೆ. ನಮ್ಮ ಹೆಣ್ಮಗ ಕಾಯ್ತಾ ಇದೆ. ಡಾರ್ಲಿಂಗ್ಸ್ ಬಾಯ್, ಸಿಗೋಣ ನೆಕ್ಸ್ಟ್ ರೈಡಲ್ಲಿ ಯಾವಾಗಾದರೂ. ಬಾಯ್. ಗಾಡಿ ನಿಮ್ದು ಡ್ಯೂಕಾ ಇದಾ? ನಿಮ್ದು ಯಾವ್ದು ಗಾಡಿ ಇಲ್ವಾ ನಿಮ್ಮದು? ಯಾವುದು?
ಅಲ್ಲಿ ಅವ್ರು ತರ್ತಾರದ ನಾ ಡ್ಯೂಕು ನಿಮ್ಮದು ಅಂದ್ಕೊಂಡಿದ್ದೆ. ಅವ್ರು ತೊಗೊಂಡೋದ್ರಲ್ಲ ಅವ್ರದ್ದೇನಾ ಡ್ಯೂಕು? ಓಕೆ 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 ಸರಿ ಓಕೆ ಹಂಗಾರೆ ಹೊರಡ್ರಿ, ನನಗೂ ಟೈಮ್ ಆಗುತ್ತೆ. ನಾನು ಹಿಂಗೆ ಕೆಳಗಡೆ ಹೋಗ್ತೀನಿ, ನೀವು ಮೇಲೆ ಹೋಗ್ತೀರಾ, ಅದಕ್ಕೆ. ಹಾಂ ರೈಟು, ಇಲ್ಲಿಂದ 2 ಕಿಲೋಮೀಟ್ರ್ ಅಷ್ಟೇ ಮನೆ. ಬರಲಾ ಭಯ್ಯ? ಅವರು ಬಂದರು. ಡರ್ಲಿಂಗ್ ಬಾಯ್. ಹಾಂ ಹಿಂಗೆ ರೈಟು, ನಾನು ಡೌನ್ ಹೋಗಿ ರೈಟು. ಬಾಯ್, ಸಿಗ್ತೀನಿ. ಹಾಂ ಬಾಯ್, ಬರಲಾ? ಟೈಮ್ ಆಗೋಯ್ತು. ಹಾಂ ಬಾಯ್ ಬಾಯ್. ಸ್ನೇಹಿತರೆ, ಆರಾಮಾಗಿ ರೈಡ್ ಮುಗಿಸ್ತು. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಏನೋ ತುಂಬ ದಿನದ ಅಬ್ಸರ್ವ್ ಮಾಡ್ತಿದ್ದೀನಿ ಈ ಸಂಸ್ಥೆ ಕಡೆ ಹೋದಾಗ. ಇತ್ತೀಚೆಗೆ ಮೊದಲೆಲ್ಲ ಈ ಥರ ಆಗ್ತಿರ್ಲಿಲ್ಲ, ಬಟ್ ಇತ್ತೀಚೆಗೆ ಏನು ಆಗ್ತಿದೆ ಅಂತಲೇ ಗೊತ್ತಿಲ್ಲ. ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಅಲ್ಲಿಗೆ ಹೋದರೆ. ಆಮೇಲೆ ನಾನು ಏನೇನೋ ಪ್ಲಾನ್ಸ್ ಇಟ್ಕೊಂಡು ಯಾವ್ಯಾವುದೋ ಜಾಗ ನೋಡಬೇಕು ಹಾಗೆ ಹೀಗೆ ಅಂತೆಲ್ಲ ಹೋಗಿರ್ತೀನಿ, ಬಟ್ ಯಾವುದು ಸರಿಯಾಗಿ ಕೈಗೂಡ್ತಿಲ್ಲ. ಆ್ಯಕ್ಚುಲಿ ಇವತ್ತು ಇವ್ರ ಜೊತೆ ಎಲ್ಲ ಸೇರಿ ಕುದುರೆ ಮುಖ ನೋಡೋಣ ಅಂದ್ಕೊಂಡೆ. ಲಾಸ್ಟ್ ಟೈಮು ಕುದುರೆ ಮುಖ ಹೋಗೋಣ ಅಂದ್ಕೊಂಡ್ವಿ, ಅದು ಹೊಗೆ ಹಾಕ್ಸ್ಕೊಳ್ತು. ನನ್ನ ಗಾಡಿ ಕ್ಲಚ್ ಪ್ಲೇಟು ಕೈ ಕೊಟ್ಟು ಅರ್ಧಕ್ಕೆ ಗಾಡಿ ನಿಂತ್ಕೊಂಡು ಅದು ಹೊಗೆ ಹಾಕ್ಸ್ಕೊತು. ದೆನ್ ಅದಾದಮೇಲೆ ಈಗ ಇಲ್ಲಿ ಹೋಗೋಣ ಅಂದ್ಕೊಂಡ್ರೆ ಇದು ಕೂಡ ಅವ್ರ ಗಾಡಿ ಎಡವಟ್ಟಾಗಿ ಸ್ವಲ್ಪ ಲೇಟಾಗಿ, ಅಲ್ಲೆಲ್ಲ ಜೀಪ್ ಬರೋದು ಲೇಟಾಗಿ ಏನೇನೋ ಎಡವಟ್ಟಾಯಿತು. ನೀವೇ ನೋಡಿರ್ತೀರ ನನ್ನ ಬ್ಲಾಗಲ್ಲಿ ಏನೇನಾಯಿತು ಅಂತ. ಅದಲ್ಲದೆ ನನ್ನ ಗಾಡಿ ಒಂದು ಪ್ರಾಬ್ಲಮ್ ಆಗಿದೆ. ಸೌಂಡ್ ಕೇಳಿಸ್ತಿದ್ಯಾ? ಸೈಲೆನ್ಸರ್ದು ಬೆಡ್ಡಿಂಗ್ ಕಟ್ ಹಾಕ್ಬಿಟ್ಟು ಹಿಂದೆಗಡೆ ಹೋಗ್ಬೇಕು, ಅದು ಹೋಗಿ ಮುಂದೆಗಡೆನೇ ಹೋಗ್ತಾಯಿದೆ. ಕುಚು 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 ಅಂತ ನನ್ನ ಗಾಡಿ ಸೌಂಡೇ ಚೇಂಜ್ ಆಗಿಬಿಟ್ಟಿದೆ. ಅವರು ಈ ಅಪ್ಪೆ ಆಟೋ ಬರುತ್ತಲ್ಲ ಆ ಥರ ಸೌಂಡ್ ಬರ್ತದೆ. ಆ್ಯಕ್ಚುಲಿ ಬೇಜಾರಾಗೋಯ್ತು ನನಗೆ. ಇಲ್ಲಿ ಹಾಸನ ಆ ಥರನೇ ಪ್ರಾಬ್ಲಮ್ ಆಯಿತು. ಹಿಂಗೂ ಒಂದು 1 ಅವರ್ ನಿಲ್ಲಿಸ್ಬಿಟ್ಟು ನಟ್ಟೆಲ್ಲ ಟೈಟ್ ಮಾಡೋಕ್ಕೆ ಏನೇನೋ ಟ್ರೈ ಮಾಡಿದೆ, ಆದರೂ ಆ ಲೆವೆಲ್ಗೆ ಆಗಲಿಲ್ಲ. ಯಾಕಂದರೆ ಅಲ್ಲಿ ಕೈ ಹಾಕ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ, ಆಗಲ್ಲ. ನೋಡೋಣ, ಅಂತೂ ಸೇಫಾಗೆ ಮನೆ ಕಡೆಗೆ ಬಂದುಬಿಟ್ವಿ. ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ. ಬಟ್ ಈ ರೈಡಲ್ಲಿ ಒಂದು ಖುಷಿ ವಿಚಾರ ಅಂತಂದರೆ ಹಾಸನಾಂಬ ದರ್ಶನ ಮಾಡಿದ್ದು, ಅಂದರೆ ಹಾಸನಾಂಬ ಲೈಟಿಂಗ್ ನೋಡಿದ್ದು, ಹಾಸನದ ಲೈಟಿಂಗ್ ನೋಡಿದ್ದು, ಅದೊಂದು ಖುಷಿ ವಿಚಾರ ಆಯಿತು. ಹಾಗೆ ಒಂದು ಗಿರಿಮನೆ ಎಸ್ಟೇಟು ನಿಮಗೆಲ್ಲ ತೋರಿಸಿದ್ನಲ್ಲ ಉಮೇಶ್ ಅವ್ರದ್ದು, ಅದು ಕೂಡ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಳ್ಳೆ ರೆಸಾರ್ಟು. ಊಟ ಮಾತ್ರ A1 ಗುರು, ಸಖತ್ತಾಗಿ ಮಾಡ್ತಾರೆ. ಅನ್ಲಿಮಿಟೆಡ್ ಫುಡ್ಡು. ನೀವು ಅಂದರೆ ಕೇಳಿದ್ದು ಮಾಡಿಕೊಡ್ತಾರೆ, ನೀವೇನು ಕೇಳ್ತೀರ ಆ ಥರದ್ದು ಮಾಡಿಕೊಡ್ತಾರೆ. ಒಟ್ಟಿನಲ್ಲಿ 2 ಐಟಮ್ಮು, ಏನಾದರೂ ಸರಿ 2 ಐಟಮ್ಮು ಕೇಳಿದ್ದು ಮಾಡಿಕೊಡ್ತಾರೆ. ದೆನ್ ಹಂಗೂ ಏನಾರು ಹೆಚ್ಚು ಕಮ್ಮಿ ಇತ್ತು ಅಂದರೆ, ಬಟ್ ಅಲ್ಲಿ ಒಂದು ವಿಚಾರ ಏನಂತಂದರೆ, ಇವಾಗ ರೋಡು ಏನೋ ಸ್ವಲ್ಪ ಕ್ಲೋಸ್ ಇತ್ತು ಅಂತಂದ್ಬಿಟ್ಟು ಐಟಮ್ ಎಲ್ಲ ಬೇಕು ಅಂದರೆ ಒಂದಿನ ಮುಂದೆ ಹೇಳ್ಬೇಕು ಅವ್ರಿಗೆ. ಇಲ್ಲ ಅಂದರೆ ನಾರ್ಮಲಾಗಿ ಅಲ್ಲೆಲ್ಲ ರೋಡು ಸರಿ ಇದ್ದಿದ್ದರೆ ನೀವು ಸಾಯಂಕಾಲದ ಊಟಕ್ಕೆ ಬೆಳಗ್ಗೆ ಹೇಳಿದ್ರು ಕೂಡ ಅವ್ರು ಹೋಗಿ ಐಟಮ್ ಎಲ್ಲ ತೊಗೊಂಡ್ಬರ್ತಾರೆ. ಯಾಕಂದರೆ ಅಲ್ಲಿ ಯಾರು ಇಟ್ಕೊಳ್ಳಲ್ಲ, ಬೇಕು ಅಂತ ಹೋಗಿ ತೊಗೊಬಂದು ಮಾಡ್ತಾರೆ. ಅದಕ್ಕೋಸ್ಕರ ಅಂತೂ ಇಂತೂ ನಮ್ಮ RR ನಗರ ಎಂಟ್ರಿ ಆಗಿಬಿಟ್ಟೆ. ಆರ್ಚಿಗೆ ಬಣ್ಣ ಹೊಡಿತಾ ಇದ್ದಾರೆ ಗುರು. ಕಲ್ಲರಾಗಿ ಕಾಣಿಸ್ತಾ ಇದೆ ಸಖತ್ತಾಗೆ. ಆ್ಯಕ್ಚುಲಿ ಇನ್ನೊಂದು 2-3 ದಿನದಲ್ಲಿ ಓಪನ್ ಮಾಡ್ತಾರೆ. ಸೂಪರಾಗಿರುತ್ತೆ ಆರ್ಚು. ಆ್ಯಕ್ಚುಲಿ ಅದೊಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ನಮ್ಮ ಆರ್ಚು ಹಳೇ ವಿಡಿಯೋ ಫುಲ್ಲು ಹಾಳಾಗ್ಬಿಟ್ಟಿತ್ತು, ಇವಳೆ ಸಖತ್ತಾಗಿ ಮಾಡ್ತಾರೆ. ಸರಿ ಸ್ನೇಹಿತರೆ, ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಪಜಿತಿ ರೈಡು ಮುಗೀತು. 1 ಡೇಗೆ ಅಲ್ಲಿಗೆ ಹೋಗಿದ್ದು ಬಂದು ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟು ನಿದ್ದೆ ಯಾವ ಲೆವೆಲಿಗೆ ಬರ್ತಿದೆ ಅಂದರೆ ಯಪ್ಪ. ನೆನ್ನೆನೂ ಮಲಗಿಲ್ಲ. ನೆನ್ನೆ ಕರೆಕ್ಟಾಗಿ ಇದೇ ಟೈಮ್ಗೆ ಇಲ್ಲಿಂದ ಹೊರಟಿದ್ದು. ಆ್ಯಕ್ಚುಲಿ 12 ಗಂಟೆಗೆ ಹೊರಟಿದ್ದು ಗುರು ನಾನು. 12:30 12:30ಗೆ ಬೆಂಗಳೂರು ಬಿಟ್ಟಿದ್ದು. 1:30ಗೆ ಮನೆಗೆ ಬಂದಿದ್ದೀನಿ. ಅಲ್ಲಿಗೆ 24 ಅವರ್ ಇಲ್ಲಿಂದ ಕುದುರೆಮುಖ ಹೋಗಿ ವಾಪಸ್ ಬಂದಿದ್ದೀನಿ. ಸಿಗೋಣ ಸ್ನೇಹಿತರೆ ಇನ್ನೊಂದು ಹೊಸ ಬ್ಲಾಗಲ್ಲಿ. ಮಾತಾಡೋಕ್ಕೋಸ್ಕರ ಆಗ್ತಿಲ್ಲ ನನ್ನ ಕೈಲಿ. ಮನೆಗೆ ಹೋಗಿ ಮಲಗಿಬಿಟ್ರೆ ಸಾಕು ಅನ್ನಿಸ್ತಿದೆ. ಸಿಗೋಣ ಇನ್ನೊಂದು ಹೊಸ ಬ್ಲಾಗಲ್ಲಿ. ಜೈ ಕರ್ನಾಟಕ.